ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಕಲವತಿ ಕುಮಾರ್ಸ್ ಕಿಚನ್. ನೀವು ಬ್ಲ್ಯಾಕ್ ಅಕ್ಕಿನಲ್ಲಿ ಪಾಯಸ ಕೇಳಿಲ್ವಲ್ಲ, ಪಾಯಸ ನಾನು ತೋರಿಸ್ತಾ ಇದ್ದೀನಿ ನಿಮಗೆ. ಬ್ಲ್ಯಾಕ್ ಅಕ್ಕಿನಲ್ಲಿ ಒಂದು ಪಾಯಸ, ಒಂದು ಹೆಲ್ತಿ ಪಾಯಸ, ತುಂಬ ಚೆನ್ನಾಗಿರುತ್ತೆ. ನೀವು ಒಂದ್ಸರಿ ಟ್ರೈ ನೋಡಿ. ಈ ಥರ ಬರುತ್ತೆ ಬ್ಲ್ಯಾಕ್ ಅಕ್ಕಿ. ಇದು ಬ್ಲ್ಯಾಕ್ ಅಕ್ಕಿನಲ್ಲಿ ನಾವು ಗಂಜಿ ಮಾಡ್ಕೊಬೋದು, ಮತ್ತು ದೋಸೆ, ಇಡ್ಲಿ, ಮತ್ತು ಪೊಂಗಲು, ಮತ್ತು ಪಾಯಸನೂ ಮಾಡ್ಕೊಬೋದು. ನೀವು ಒಂದ್ಸರಿ ಟ್ರೈ ಮಾಡಿ. ಈ ಬ್ಲ್ಯಾಕ್ ಅಕ್ಕಿನಲ್ಲೇ ನಾನು ನೋಡಿ, ಈ ಕಪ್ ಮೆಜರ್ಮೆಂಟಲ್ಲಿ 1 ಕಪ್ ಆಗಷ್ಟು ನಾನು ಬ್ಲ್ಯಾಕ್ ಅಕ್ಕಿನ ಒಂದು 2-3 ಸತಿ ವಾಶ್ ಮಾಡಿ ಒಂದು 4 ಅವರ್ ನೆನೆಸಿಟ್ಟಿದ್ದೀನಿ. ನೀವು ಬೇಕು ಅಂದರೆ ಒಂದು ಓವರ್ ನೈಟು ನೆನೆಸ್ಬೋದು. ಸ್ವಲ್ಪ ಅಕ್ಕಿ ಗಟ್ಟಿ ಇರೋದ್ರಿಂದ ನಾನು 4 ಅವರ್ ನೆನೆಸಿಟ್ಕೊಂಡಿದ್ದೀನಿ. ಚೆನ್ನಾಗಿ ನೆಂದಿದೆ. ನೀವು ಎಷ್ಟೇ ವಾಶ್ ಮಾಡಿದ್ರು ಇದು ಬಣ್ಣ ಕಪ್ಪೇ ಬರುತ್ತೆ, ಅಕ್ಕಿ ಕಪ್ಪಿರೋದ್ರಿಂದ. ಇದಕ್ಕೆ ಬೇಕಾಗಿರೋ ಸಾಮಗ್ರಿ 1 ಕಪ್ ಆಗಷ್ಟು ನಾನು ಬ್ಲ್ಯಾಕ್ ಅಕ್ಕಿ ನೆನೆಸಿರೋದು, 1/4 ಕಪ್ ಆಗಷ್ಟು ಬೆಲ್ಲ ತೊಗೊಂಡಿದ್ದೀನಿ. ರುಚಿಗೆ ನೋಡಿ ತೊಗೊಳ್ಳಿ. ಮತ್ತು ಸ್ವಲ್ಪ ದ್ರಾಕ್ಷಿ ತೊಗೊಂಡಿದ್ದೀನಿ. 1/4 ಕಪ್ ಆಗಷ್ಟು ನಾನು ತೆಂಗಿನಕಾಯಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದು ರುಬ್ಬಕ್ಕೆ ಬೇಕಾಗುತ್ತೆ. 4 ಗೋಡಂಬಿ, 3 ಬಾದಾಮಿ, ಮತ್ತು ಗಸಗಸೆ 1/4 ಟೀ ಸ್ಪೂನ್ ನಾನು ನೀರಲ್ಲಿ ನೆನೆಸಿಟ್ಕೊಂಡಿದ್ದೀನಿ. ಮತ್ತು ತುಪ್ಪದಲ್ಲಿ ಹುರ್ಕೊಳೋದಕ್ಕೆ 7-8 ಗೋಡಂಬಿ ತೊಗೊಂಡಿದ್ದೀನಿ, 2 ಏಲಕ್ಕಿ, ಮತ್ತು 2 ಸ್ಪೂನ್ ಆಗಷ್ಟು ನಮಗೆ ತುಪ್ಪ ಬೇಕಾಗುತ್ತೆ. ಮೊದಲಿಗೆ ನಾವು ಇದನ್ನು 1:3, 1 ಕಪ್ಗೆ 3 ಕಪ್ ನೀರು ಹಾಕಿ ನಾವು 2-3 ವಿಸಿಲು ಕುಕ್ಕರ್ ವಿಸಿಲ್ ಹಾಕ್ಸ್ಕೊಬೇಕಾಗುತ್ತೆ. ಹಾಕ್ಸ್ಕೊಂಡು ಕುಕ್ಕರ್ಗೆ ನಾವು ನೆನೆಸಿಟ್ಟಿರೋ ಬ್ಲ್ಯಾಕ್ ಅಕ್ಕಿನ ಸೇರಿಸ್ಕೊಳ್ಳೋಣ. ಡಯಟ್ ಮಾಡೋರಿಗೆ ಮತ್ತು BP ಶುಗರ್ಗಂತೂ ತುಂಬ ಒಳ್ಳೆಯದು. ನೀವು ಒಂದ್ಸತಿ ಟ್ರೈ ಮಾಡಿ, ನಿಜವಾಗ್ಲೂ ತುಂಬ ಚೆನ್ನಾಗಿರುತ್ತೆ. 1:3 ತೊಗೊತಾ ಇದ್ದೀನಿ ನಾನು ನೀರು. ನಾನು ನೆನೆಸಿರೋದ್ರಿಂದ 3 ಕಪ್ಪು. ನೀವು ಯಾವ ಕಪ್ ಮೆಜರ್ಮೆಂಟಲ್ಲಿ ತೊಗೊಂಡ್ರು 3 ಕಪ್ ತೊಗೋಬೇಕಾಗತ್ತೆ. ಈಗ ನಾನು ಕುಕ್ಕರ್ ಗ್ಯಾಸ್ಗೆ ಮುಚ್ಚಿಬಿಟ್ಟು 2-3 ವಿಸಿಲ್ ಹಾಕ್ಸ್ಕೊತೀನಿ. ಫ್ರೆಂಡ್ಸ್, ಕುಕ್ಕರ್ ವಿಸಿಲ್ ಹಾಕ್ಸ್ಕೊಳ್ಳೋ ಸುತ್ತ ನಾವು ಕಾಯಿ ಮತ್ತು ನೆನೆಸಿರೋ ಗಸಗಸೆ, ಗೋಡಂಬಿ, ಮತ್ತು ಬಾದಾಮಿ ಇಷ್ಟನ್ನು, ಮತ್ತು ಏಲಕ್ಕಿ ಇಷ್ಟು ನಾವು ರುಬ್ಕೊಂಡ್ಬಿಡೋಣ. ಏಲಕ್ಕಿನ ಸಿಪ್ಪೆ ಸಮೇತ ಹಾಕ್ಕೊತಾ ಇದ್ದೀನಿ. ನುಣ್ಣಗೆ ರುಬ್ಕೊಂಡು ನಾವು ಇದನ್ನು ಫಿಲ್ಟ್ರ್ ಮಾಡ್ಕೊಬೇಕಾಗತ್ತೆ. ಫ್ರೆಂಡ್ಸ್, ಗೋಡಂಬಿ ಮತ್ತು ದ್ರಾಕ್ಷಿ, ಗಸಗಸೆ, ಕಾಯಿನ ಇಷ್ಟು ನಾನು ರುಬ್ಕೊಂಡು ಫಿಲ್ಟ್ರ್ ಮಾಡ್ಕೊತಾ ಇದ್ದೀನಿ. ನೀವು ಬೇಕು ಅಂತಂದರೆ ಹಾಗೇನೂ ಸೇರಿಸ್ಕೊಬೋದು. ನಾನು ಹಾಲು ತೊಗೊಂಡು ಸೇರಿಸ್ಕೊತಾ ಇದ್ದೀನಿ. ಸ್ವಲ್ಪ ಗಟ್ಟಿ ಹಾಲೇ ನಾನು ಸೇರಿಸ್ಕೊತೀನಿ. ನೀಟಾಗಿ ಹಿಂಡ್ಕೊಂಬಿಟ್ರೆ ನಮಗೆ ನೋಡಿ ಈ ಥರ ಹಾಲು ನಮಗೆ ಸಿಗುತ್ತೆ. ಇದನ್ನು ನಾವೇನು ವೇಸ್ಟ್ ಮಾಡಲ್ಲ. ಬೇರೆ ಏನೇನೋ ಪಲ್ಯಗಳಿಗೆ ಇಲ್ಲ ಸಾರುಗಳಿಗೆ ನಾನು ಇದನ್ನು ಬಳಸ್ಕೊತೀನಿ. ನೀಟಾಗಿ ನಾವು ಇದನ್ನು ಫಿಲ್ಟ್ರ್ ಮಾಡ್ಕೊಂಬಿಡೋಣ. ನೋಡಿ ಫ್ರೆಂಡ್ಸ್, ನಾನು 4 ವಿಸಿಲ್ ಹಾಕ್ಸ್ಕೊಂಡಿದ್ದೀನಿ. ನೀವು ಅಕ್ಕಿ ನೆನೆಸಿದ ಮೇಲೆ ಡಿಪೆಂಡ್ ಆಗುತ್ತೆ. ನೋಡಿ ಚೆಕ್ ಮಾಡೋಣ. ನೋಡಿ ಬೆಂದಿದೆ. ನೋಡಿ ಈ ಥರ ಸಾಫ್ಟ್ ಆಗಬೇಕು. ಇಷ್ಟ ಆದರೆ ನಮಗೆ ನೋಡಿ ಆದಷ್ಟು ನಾವು ನೆನೆಸಿದಷ್ಟು ಚೆನ್ನಾಗಿ ಅಕ್ಕಿ ಚೆನ್ನಾಗಿ ಬೇಯುತ್ತೆ. ಇವಾಗ ಸ್ಟವ್ ಹಚ್ಕೊಂಡು ನೋಡಿ ಫ್ರೆಂಡ್ಸ್, ಮೊದಲಿಗೆ ನಾವು ದ್ರಾಕ್ಷಿ, ಗೋಡಂಬಿ ತುಪ್ಪದಲ್ಲಿ ಒಗ್ಗರಣೆ ಹಾಕೊಂಬಿಡೋಣ. 1 ಸ್ಪೂನ್ ಆಗಷ್ಟು ನಾನು ತುಪ್ಪ ಸೇರಿಸ್ತಾ ಇದ್ದೀನಿ. ನಿಮಗೆ ಟೇಸ್ಟ್ ಎಷ್ಟು ಬೇಕಷ್ಟು ನೀವು ನೋಡಿ ಹಾಕ್ಕೊಳ್ಳಿ. ಸ್ವಲ್ಪ ನಾವು ಬಾದಾಮಿ, ಗೋಡಂಬಿನೂ ಸ್ವಲ್ಪ ಕಾಯಿ ತುರಿ ಜೊತೆ ರುಬ್ಬಕ್ಕೆ ಹಾಕಿರೋದ್ರಿಂದ ನಾನು ಒಗ್ಗರಣೆಗೂ ಸ್ವಲ್ಪ ನಾನು ಸೇರಿಸ್ಕೊತಾ ಇದ್ದೀನಿ. ಸ್ವಲ್ಪ ಕಲರ್ ಆದ ತಕ್ಷಣ ನಮಗೆ ದ್ರಾಕ್ಷಿ ಸೇರಿಸ್ಕೊಳ್ಳೋಣ. ಸ್ವಲ್ಪ ತುಪ್ಪದಲ್ಲೇ ನಾವು ಫ್ರೈ ಮಾಡ್ಕೊಳ್ಳೋಣ. ಇದು ಇಷ್ಟಾದರೆ ಸಾಕು. ಸ್ಟವ್ ಆಫ್ ಮಾಡ್ಕೊಂಬಿಡೋಣ. ದ್ರಾಕ್ಷಿ, ಗೋಡಂಬಿ ನಾವು ಹುರಿದ ಮೇಲೆ ಅಕ್ಕಿ ನೋಡಿ ಈ ಥರ ಸ್ವಲ್ಪ ಸೌಟಲ್ಲೇ ಸ್ವಲ್ಪ ನಾವು ಮ್ಯಾಶ್ ಮಾಡ್ಕೊಳ್ಳೋಣ. ಈ ಥರ ಸ್ವಲ್ಪ ನಾವು ಕುದಿಯೋಕ್ಕೆ ಇದು ಬಿಡೋಣ. ನೋಡಿ ಫ್ರೆಂಡ್ಸ್, ಕುದೀತಾ ಇದೆ ಬ್ಲ್ಯಾಕ್ ರೈಸು. ನೋಡಿ ಈ ಥರ ಸ್ವಲ್ಪ ನಾವು ಸೌಟಲ್ಲೇ ಸ್ವಲ್ಪ ನಾವು ಈ ಥರ ಸ್ವಲ್ಪ ಮ್ಯಾಶ್ ಮಾಡ್ಕೊಳ್ಳೋಣ. ಇವಾಗ ನಾವು ಕಾಯಿ ಎಲ್ಲ ರುಬ್ಬಿಟ್ಕೊಂಡಿದ್ರಲ್ಲ, ಕಾಯಿ ಮತ್ತು ಗೋಡಂಬಿ, ಬಾದಾಮಿ, ಗಸಗಸೆ, ಹಾಲನ್ನ, ತೆಂಗಿನ ಹಾಲನ್ನ ನಾವು ಸೇರಿಸ್ಕೊಳ್ಳೋಣ. ಇದಕ್ಕೆ ಸ್ವಲ್ಪ ನಾವು ಕುದಿಯೋಕ್ಕೆ ಬಿಡೋಣ. ಈಗ ಸ್ವಲ್ಪ ಕಾಯಿದು, ಸ್ವಲ್ಪ ಗೋಡಂಬಿದು, ಮತ್ತು ಬಾದಾಮಿದು, ಸ್ವಲ್ಪ ಗಸಗಸೆದೆಲ್ಲ ಸ್ವಲ್ಪ ರಾಸ್ ಮೇಲೆ ಹೋಗೋವರೆಗೂ ಸ್ವಲ್ಪ ನಾವು ಕುದಿಸ್ಕೊಬೇಕಾಗುತ್ತೆ. ಕುದೀತಾ ಇದೆ ನೋಡಿ. ಸ್ವಲ್ಪ ನಾವು ಉಪ್ಪು ಹಾಕೋದ್ರಿಂದ, ಕಾಯಿ ಹಾಲು ಮತ್ತು ಗೋಡಂಬಿ, ಬಾದಾಮಿ ಎಲ್ಲ ಹಾಕೋದ್ರಿಂದ ಸ್ವಲ್ಪ ನಮಗೆ ಥಿಕ್ನೆಸ್ ಬರುತ್ತೆ. ನೋಡಿ ಗಟ್ಟಿ ಬರುತ್ತೆ ಇದು ಪಾಯಸ, ಬ್ಲ್ಯಾಕ್ ರೈಸು. ನೀವು ಸ್ವಲ್ಪ ಇನ್ನೂ ಸ್ವಲ್ಪ ನಿಮಗೆ ಮೆತ್ತು ಬೇಕು, ಪೊಂಗಲ್ ಅದಕ್ಕೆ ಬೇಕು ಅಂದರೆ ಇನ್ನೂ ಸ್ವಲ್ಪ ನೀರು ಹಾಕ್ಕೊಂಡು ನೀವು ಇನ್ನೂ ಸ್ವಲ್ಪ 1-2-3 ವಿಸಿಲ್ ಹಾಕ್ಸ್ಕೊಬೋದು ನೀವು. ಇವಾಗ ನಾನು ಪಾಕ ನೋಡಿ ಬೆಲ್ಲ ಕರಗಿಸ್ಕೊತಾ ಇದ್ದೀನಿ. ಕಸಕಡ್ಡಿ ಏನೇನಿದ್ರೆ, ಕಸಕಡ್ಡಿ ಏನೂ ಇಲ್ಲ ಅಂದರೆ ಬೇಕಾದ್ರೆ ನೀವು ಡೈರೆಕ್ಟಾಗಿ ಬೆಲ್ಲ ಸೇರಿಸ್ಕೊಬೋದು. ಇಲ್ಲಾಂದರೆ ಈ ಥರ ಒಂದ್ಸತಿ ನಾವು
ಸೋಸ್ಕೊಂಡು ಹಾಕೋದು ಒಳ್ಳೆಯದು. ಬೆಲ್ಲ ಎಲ್ಲ ನೀಟಾಗಿ ಕರಗಿದೆ. ಇವಾಗ ಇದನ್ನು ನಾವು ಫಿಲ್ಟರ್ ಮಾಡ್ಕೊಳ್ಳೋಣ. ಇದಕ್ಕೆ ಸೇರಿಸ್ಕೊಳ್ಳೋಣ ನಾವು. ಒಂದು ಕುದಿ ಬಂದರೆ ನಮಗೆ ಸಾಕಾಗುತ್ತೆ. ನೋಡಿ, ಬೆಲ್ಲ ನೀವು ನೋಡಿ ಹಾಕ್ಕೊಳ್ಳಿ. ನಾನು 1 ಕಪ್ಪಿಗೆ 1/4 ಕಪ್ ಆಗೋಷ್ಟು ಹಾಕಿದ್ದೀನಿ. ಸ್ವಲ್ಪ ಒಂದು ಚಿಟಿಕೆ ಆಗೋಷ್ಟು ಉಪ್ಪು ಸೇರಿಸ್ಕೊತಾ ಇದ್ದೀನಿ ನಾನು. ಆರ್ತಾ ಇದು ಸ್ವಲ್ಪ ನಮಗೆ ಗಟ್ಟಿ ಬರುತ್ತೆ. ಇವಾಗ ಒಂದು ಕುದಿ ಬಂದರೆ ನಮಗೆ ಸಾಕು. ಈಗ ಸ್ಟವ್ ಆಫ್ ಮಾಡಿಬಿಡೋಣ. ಆಫ್ ಮಾಡಿಬಿಟ್ಟು ಇದಕ್ಕೆ ನಾವು ಕರ್ದಿದ್ದೀರಲ್ಲ ದ್ರಾಕ್ಷಿ ಗೋಡಂಬಿನ ಅದನ್ನು ಸೇರಿಸ್ಕೊಳ. ನೀವು ತುಪ್ಪ ಎಕ್ಸ್ಟ್ರಾ ಬೇಕು ಅಂದರೆ ಬೇಕಾದ್ರೆ ನೀವು ತುಪ್ಪನೂ ಆ್ಯಡ್ ಮಾಡ್ಕೊಬೋದು. ಅದು ಡಿಫ್ರೆಂಟಾಗಿರುತ್ತೆ. ಒಂದ್ಸತಿ ಈ ಥರ ಒಂದ್ಸತಿ ನೀವು ಟ್ರೈ ಮಾಡಿ. ಈ ಬ್ಲ್ಯಾಕ್ ಅಕ್ಕಿನಲ್ಲಿ ಒಂದ್ಸತಿ ಪಾಯಸ ನೋಡಿ. ಇನ್ನೊಂದು ಸ್ವಲ್ಪ ನಾನು ತುಪ್ಪ ಸೇರಿಸ್ಕೊತಾ ಇದ್ದೀನಿ. ಇನ್ನೊಂದು ಸ್ಪೂನ್ ಹಾಕ್ಕೊತೀನಿ. ಆಲ್ರೆಡಿ ದ್ರಾಕ್ಷಿ ಗೋಡಂಬಿಗೆ 1 ಸ್ಪೂನ್ ಸೇರಿಸಿದ್ದೀನಿ. ನಿಮ್ಗೆ ಬೇಕು ಅಂದರೆ ತುಪ್ಪ ಆ್ಯಡ್ ಮಾಡ್ಕೊಬೋದು. ಇಲ್ಲ ತುಪ್ಪ ನಾವು ಕಮ್ಮಿ ಬಳಸೋರಾದರೆ ನೀವು ಕಮ್ಮಿ ಬಳಸ್ಕೊಬೋದು. ಇನ್ನೂ ಗಟ್ಟಿ ಆಗುತ್ತೆ ಇದು. ನೋಡಿ ಫ್ರೆಂಡ್ಸ್, ಈಸಿಯಾಗಿ ಒಂದು ಹೆಲ್ತಿ ಒಂದು ಪಾಯಸ, ಬ್ಲ್ಯಾಕ್ ರೈಸು ಪಾಯಸ ರೆಡಿಯಾಗಿದೆ. ಶುಗರು ಅದು ಇದೊಂದು ಏನಿಲ್ಲ, ಬೆಲ್ಲ ಯೂಸ್ ಮಾಡೋದ್ರಿಂದ ಒಂದು ಹೆಲ್ತಿಗೆ ಬೆಲ್ಲ ತುಂಬ ಒಳ್ಳೆಯದು. ಬ್ಲ್ಯಾಕ್ ಅಕ್ಕಿನಲ್ಲಿ ತುಂಬ ವೆರೈಟೀಸ್ ಮಾಡ್ತಾರೆ. ಚಕ್ಲಿ ಎಲ್ಲ ಮಾಡ್ತಾರೆ. ಅದರಲ್ಲಿ ತುಂಬ ಹೆಲ್ತ್ ಬೆನಿಫಿಟ್ಸ್ ತುಂಬ ಇದೆ. ನೀವು ಬೇಕಾದ್ರೆ ಒಂದ್ಸತಿ ಗೂಗಲ್ ಸರ್ಚ್ ಮಾಡಿ ನೋಡಿ. ಬ್ಲ್ಯಾಕ್ ರೈಸ್ದು ಅಡ್ವಾಂಟೇಜ್ ಏನೇನಿದೆ ಅಂತ ಹೆಲ್ತ್ ಬೆನಿಫಿಟ್ಸು ನಿಮ್ಗೆ ಗೊತ್ತಾಗುತ್ತೆ. ರೆಡಿಯಾಗಿದೆ ಬ್ಲ್ಯಾಕ್ ರೈಸ್ ಪಾಯಸ. ನೀವು ಒಂದ್ಸತಿ ಟ್ರೈ ಮಾಡಿ, ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು.